ನಮಸ್ತೆ ತುಲಾ ರಾಶಿ ಲಿಬ್ರಾ ಅವರ ಡಿಸೆಂಬರ್ ತಿಂಗಳು ಹೇಗಿದೆ ನೋಡೋಣ. ಓಕೆ, ಕೇತು ಗುರು. ಓಕೆ, ಬದಲಾವಣೆ ಬರ್ತಾ ಇದೆ. ಕಾಯ್ತಿದ್ದಂಥ ದಿನಗಳು, ಕಾಯ್ತಿದ್ದಂಥ ಸಮಯ, ಎಲ್ಲದಕ್ಕೂ ತಾಯಿ ಅನುಕೂಲ ಮಾಡಿಕೊಡುವಂಥ ಮನಸ್ಸು ಮಾಡಿದ್ದಾರೆ. ನಿಮ್ಮ ಹಾರ್ಟ್ ಚಕ್ರ ತುಂಬಾ ನೋವಲ್ಲಿ ಇತ್ತು. ಇನ್ನು ಮುಂದೆ ನಿಮ್ಮ ಮನೆಯಲ್ಲಿ ಸಂತೋಷದ ಸಮಾರಂಭಗಳು ನಡೆಯುವಂತ ಸಾಧ್ಯತೆ ಹೆಚ್ಚಾಗಿ ಇದೆ. ನಿಮ್ಮ ಮೇಲೆ ನೀವು ನಂಬಿಕೆ ಇಡಬೇಕಾಗಿರುವಂತ ಅವಶ್ಯಕತೆ ತುಂಬಾನೇ ಹೆಚ್ಚಾಗಿ ಇದೆ. ಸಪರೇಷನ್ ಅಲ್ಲಿ ಇರೋರಿಗೆ ರಿಯೂನಿಯನ್ ಆಗುವಂತ ಸಾಧ್ಯತೆ ಕೂಡ ಹೆಚ್ಚಾಗಿ ಇದೆ. ಸೊ ನಿಂತು ಹೋಗಿದ್ದಂಥ ಎಂಗೇಜ್ಮೆಂಟ್ ಮುಂದುವರಿಯುವಂತ ಸಾಧ್ಯತೆ ಇದೆ. ಕೋರ್ಟಿಗೆ ಹೋಗದಿರೋ ಹಾಗೆ ಕೆಲವನ್ನ ನೋಡ್ಕೊಳ್ಳಿ ಅಂತ ಕೂಡ ಹೇಳ್ತಾ ಇದೆ. ಮನೆ ಕಟ್ಟೋ ವಿಚಾರದಲ್ಲಿ ನಿಧಾನ ಆಗಿದ್ರೆ ಅಲ್ಲಿ ಸ್ವಲ್ಪ ನೆಗೆಟಿವಿಟಿ ಇದೆ. ನಿಮ್ಮ ಮನೆ ಏನಾದರೂ ಅರ್ಧಕ್ಕೆ ನಿಂತಿದ್ದೆ ಆಗಿದ್ರೆ ಅಲ್ಲಿ ಅರ್ಧಕ್ಕೆ ನಿಂತಿರುವಂತ ಕೆಲಸ ಮುಂದುವರಿಸಲಿಕ್ಕೆ ಸ್ವಲ್ಪ ಪ್ರಯತ್ನ ಪಡಬೇಕಾಗತ್ತೆ. ನೆಗೆಟಿವಿಟಿನ ತಗ್ಸೋದು ಅಥವಾ ನೆಗೆಟಿವಿಟಿ ಹೊರಗೆ ಬರಲಿಕ್ಕೆ ನಿಮಗೆ ಗೊತ್ತಿದೆ ನಿಮ್ಮ ಸಮಸ್ಯೆಗೆ ಪರಿಹಾರ ಎಲ್ಲಿ, ಏನು, ಹೇಗೆ ಅಂತ. ಹಾಗೆ ಮುಂದುವರಿಸಿದ್ರೆ ಮುಂದುವರಿಯುತ್ತೆ. ಸೊ ಮುಂದೆ ಆ ಮನೆ ಫಿನಿಶ್ ಆಗತ್ತೆ. ಮನೇನೋ ಏನೋ ಒಂದು ವಿಚಾರ ಇಟ್ಕೊಂಡಿದ್ದೀರಾ, ಅದು ಕೂಡ ಫಿನಿಶ್ ಆಗತ್ತೆ. ಸೊ ಹೋಮಿಯೋಪತಿ ಅಥವಾ ಆಯುರ್ವೇದಿಕ್ಗೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾಗಿ ನಿಮ್ಮ ಮನೆತನದಿಂದ ಕೆಲವು ವಿದ್ಯೆಗಳು ನಿಮಗೆ ಗೊತ್ತಾಗತ್ತೆ ಅಂತ ಇದೆ. ಐ ಡೋಂಟ್ ನೋ ಕ್ಲಿಯರ್ಲಿ, ಬಟ್ ಆ ಥರ ವೈಬ್ ಬರ್ತಾ ಇದೆ. ಸೊ ಅಂಗಳ ಪರಮೇಶ್ವರಿ ದೇವಿ ಅಥವಾ ನೀವು ನಂಬಿರುವಂಥ ಶಕ್ತಿ ದೇವಿ ಇದೆ. ಸೊ ಗ್ರಹಗತಿಗಳು, ಈ ಗ್ರಹಣ ಸ್ವಲ್ಪ ನಿಮಗೆ ಅಷ್ಟು ಒಳ್ಳೇದಲ್ಲ ಅಂತ ಅನ್ಸುತ್ತೆ, ಬಟ್ ಯೋಚನೆ ಮಾಡಬೇಡಿ, ಅದು ನಿಮಗೆ ಒಳ್ಳೇದನ್ನೇ ಮಾಡುತ್ತೆ. ಯಾಕೆಂದ್ರೆ ಅಮ್ಮ ಇದೆ. ಏನನ್ನು ಇಗ್ನೋರ್ ಮಾಡಬೇಡಿ. ನಿಮ್ಮ ಜೀವನದಲ್ಲಿ ಈಗ ನಿಮ್ಮ ಸೋದರಿ ಅಥವಾ ನಿಮ್ಮ ವೈಫ್ ಇರ್ಬೋದು, ನಿಮ್ಮ ತಾಯಿ ಇರ್ಬೋದು, ಫೀಮೇಲ್ ಪರ್ಸನ್ಸ್ ತುಂಬ ಮುಖ್ಯ. ಎಸ್ಪೆಷಲಿ ಸಿಂಗಲ್ ಪೇರೆಂಟ್ ಯಾರಿದ್ದೀರಾ, ನಿಮ್ಮ ಪಾರ್ಟ್ನರ್ ನಿಮಗೆ ತುಂಬ ಮುಖ್ಯ. ಯಾವುದೇ ರೀತಿಲಿ ಯಾರು ಸಿಂಗಲ್ ಆಗಿದ್ದಾರೋ ಅವರಿಗೆ ನಿಮ್ಮ ಅವಶ್ಯಕತೆ ಇದೆ. ಹಾಗಂತ ಅಪಾರ್ಥ ಮಾಡ್ಕೊಂಬಿಡ್ಬೇಡಿ. ಸಿಂಗಲ್ ಇರೋರ್ಗೆಲ್ರಿಗೂ ನೀವು ಅವಶ್ಯಕತೆಯನ್ನು ಭ್ರಮೆಗೆ ಹೋಗ್ಬೇಡಿ. ನಿಮ್ಮ ತಾಯಿ ಅಥವಾ ನಿಮ್ಮ ವೈಫ್ ಅಥವಾ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ಸಿಸ್ಟರ್ ಯಾರಿಗೋ ನಿಮ್ಮ ಅವಶ್ಯಕತೆ ಇದೆ. ಅಲ್ಲಿ ಹೋಗಿ ಅವರಿಂದ ನಿಮಗೆ ಅನುಕೂಲ ಅಥವಾ ಸಹಾಯ ಆಗುವಂತ ಸಾಧ್ಯತೆ ಇದೆ. ಇಲ್ಲ ನಿಮ್ಗೇನು ಸಹಾಯದ ಅವಶ್ಯಕತೆ ಇಲ್ಲ ಅಂದ್ರೆ ಅವರಿಗೆ ನಿಮ್ಮ ಸಹಾಯದ ಅವಶ್ಯಕತೆ ಇದೆ, ಅಲ್ಲಿ ಹೋಗಿ ಅಂತ ಹೇಳ್ತಾ ಇದೆ. ಆಕಾಶ ಇದೆ, ಲೀಪ್ ಇದೆ, ಮತ್ತೆ ಇನ್ನರ್ ಟೆಂಪಲ್ ಇದೆ. ಸೊ ಡೆಫಿನೆಟ್ಲಿ ನೆಗೆಟಿವ್ ಎನರ್ಜಿ ಇದೆ. ಸೊ ತುಂಬಾ ದೂರ ಬಂದಿದ್ದೀರಾ ನಡ್ಕೊಂಡು. ನಿಮ್ಮದೇ ಆದ ಅಸಹಜ ಪಯಣವನ್ನ ಸಹಜ ಪಯಣ ಅನ್ಕೊಂಡು ಬಂದಿದ್ದೀರಾ. ತುಂಬಾನೇ ಫೇಸ್ ಮಾಡಿದ್ದೀರಾ ಲೈಫಲ್ಲಿ. ಸೊ ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಸಂತೋಷವಾಗಿರುವಂಥ ಪ್ರಯತ್ನ ಪಡಿ. ಏನೇ ಸಮಸ್ಯೆಗಳು ಆಗಿದ್ರು ಹೋಗಿದ್ರು, ನಿಮ್ಮನ್ನ ಎಷ್ಟೇ ಕಟ್ ಹಾಕಿದ್ರು ಅದರಿಂದ ಹೊರಗೆ ಬರುವಂಥ ನಿರಂತರ ಪ್ರಯಾಣ ಏನು ಮಾಡಿದ್ದೀರಾ, ಪ್ರಯತ್ನದ ಫಲವಾಗಿ ತುಂಬ ದೂರ ಬಂದಿದ್ದೀರಾ. ಈಗ ಗಿವ್ ಅಪ್ ಮಾಡಬೇಡಿ. ಸೊ ಶಾಂತಿ, ಸಮಾಧಾನ, ಮನಸ್ಸಿಗೆ ಸಂತೋಷ ಕೊಡುವಂಥ ವಿಚಾರಗಳನ್ನ ಕೂಡ ಮಾಡಿ ಅಂತ ಹೇಳ್ತಾ ಇದೆ. ಸೊ ಬನ್ನಿ ಪೂರ್ವಜರ ಸಂದೇಶ ಏನಿದೆ ನೋಡೋಣ. ಸೊ changes can bring you new life and energy. We will hold your hand. ಸೊ ಖಂಡಿತ ಪೂರ್ವಜರು ನಿಮ್ಮ ಮನೆಗೆ ಸಂಬಂಧಪಟ್ಟಂಗೆ ಅಥವಾ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂಗೆ ಬಹಳಷ್ಟು ಆಶೀರ್ವಾದನ ಕೊಡ್ತಾರೆ. ಇದು ಎರಡು ಒಂದೇ ಎನರ್ಜಿನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಯಾವತ್ತೂ ನಿಮ್ಮ ಕೈ ಬಿಡೋದಿಲ್ಲ ಅನ್ನೋ ಭರವಸೆನ ಅವರು ಕೊಡ್ತಾ ಇದ್ದಾರೆ. ಸೊ ಜನ್ಮಗಳವರೆಗೂ, ಮುಂದಿನ ಜನ್ಮಗಳಿಗೂ ಕೂಡ
ಅವರು ನಿಮ್ಮ ಜೊತೆ ಇರ್ತೀನಿ ಅನ್ನೋ ಭರವಸೆನ ಕೊಡ್ತಾ ಇದ್ದಾರೆ. ಜೊತೆಗೆ ಹೊಸ ಜೀವನನ ಕಟ್ಕೋ, ಸ್ವಲ್ಪ ಹೊರಗಡೆ ಹೋಗು, ನಿಮ್ಮ ಕಂಫರ್ಟ್ ಝೋನಿಂದ ಆಚೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮನ್ನು ನೀವು ಪ್ಯಾಂಪರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ನಿಮ್ಮನ್ನು ನೀವು ಟೇಕ್ ಕೇರ್ ಮಾಡ್ಕೊಳ್ಳಿ. ನೀವೇನೇ ಹೇಳಿದ್ರು ನಿಮ್ಮ ಪೂರ್ವಜರು ಕೇಳ್ತೀನಿ ಅಂತ ಹೇಳ್ತಿದ್ದಾರೆ. ನೀವು ರೆಡಿ ಇದ್ದೀರಾ. ಸೊ ಅವರ ಹೆಸರಲ್ಲಿ ಒಂದು ಕ್ಯಾಂಡಲ್ ಹಚ್ಚೋದು, ದೀಪ ಹಚ್ಚೋದು, ಏನೋ ಒಂದು ಮಾಡಿ ಆ ದೀಪದ ಆರಾಧನೆಯಿಂದ ಕೂಡ ನಿಮಗೆ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಕಮ್ಯುನಿಕೇಟ್ ಮಾಡ್ಕೊಳ್ಳಿ, ಸರಿಯಾದ ರೀತಿಯಲ್ಲಿ ಭಾವನೆಗಳನ್ನ ವ್ಯಕ್ತಪಡಿಸಿ ಅಥವಾ ಮಾತಾಡಿ, ಅವ್ರ ಜೊತೆ ಆಗಲಿ ಅಥವಾ ನಿಮ್ಮ ಮನೇಲಿರುವಂಥ ವ್ಯಕ್ತಿಗಳ ಜೊತೆ ಆಗಲಿ, ಅಥವಾ ನಿಮಗೆ ಸಹಾಯದ ಅವಶ್ಯಕತೆ ಇದ್ರೆ ಅವ್ರನ್ನ ಕೇಳಿ, ಅಥವಾ ಅವರಿಗೆ ಸಹಾಯದ ಅವಶ್ಯಕತೆ ಇದ್ರೆ ಅವರಿಂದ ನೀವು ಕೊಡಿ ಅಥವಾ ಪಡ್ಕೊಳ್ಳಿ. ರಿಸೀವಿಂಗ್ ಅಂತ ಇದೆ, ಖಂಡಿತವಾಗ್ಲೂ ರಿಸೀವ್ ಮಾಡ್ಕೊಳ್ಳಿ. ನಿಮ್ಮ ಹಾರ್ಟ್ ಚಕ್ರನ ನಾನು ಯಾಕೆ ಕೇಳಬೇಕು, ನಾನು ಯಾಕೆ ಮಾಡಬೇಕು, ನನಗೇನು ಕಮ್ಮಿ ಅಂತ ಅನ್ಕೊಂಬೇಡಿ. ಅವಶ್ಯಕತೆ ಯಾರಿಗೆ ಹೇಗೆ ಯಾವಾಗ ಬರುತ್ತೆ ಹೇಳಲಿಕ್ಕೆ ಬರೋದಿಲ್ಲ. ಸೊ ಏಂಜಲ್ ಆಫ್ ಬ್ಯಾಲೆನ್ಸ್ ಇದೆ. ಖಂಡಿತವಾಗ್ಲೂ ನಿಮ್ಮ ರಿಲೇಶನ್ಶಿಪ್ನ ಪ್ರೀತಿಯಿಂದ ಪ್ರಾಮಾಣಿಕವಾಗಿ ಬಳಸ್ಕೊಳ್ಳುವಂಥ ಅಥವಾ ಉಳಿಸ್ಕೊಳ್ಳುವಂಥ ಪ್ರಯತ್ನನ ಪಡಿ ಅಂತ ಹೇಳ್ತಾ ಇದೆ. ಎಸ್, ಹೊಸ ಪ್ರೀತಿಯ ಆಗಮನ, ನ್ಯೂ ಲವ್ ಬರುವಂಥ ಸಾಧ್ಯತೆ ಇದೆ. ಒಬ್ಬರನ್ನೊಬ್ರು ಬಿಟ್ಟಿರಕ್ಕಾಗ್ದಿರೋ ಅಷ್ಟು ಅಟ್ರಾಕ್ಷನ್ ಇಬ್ಬರ ಮಧ್ಯ ಇದೆ. ಬಹಳಷ್ಟು ಜನಕ್ಕೆ ಕಾರ್ಮಿಕ್ ಇರ್ಬೋದು, ಮುಖವಾಡದ ಪ್ರೀತಿ ಇದೆ, ಎಚ್ಚರಿಕೆಯಿಂದ ಇರಿ. ಸೊ ಬಹಳಷ್ಟು ಜನಕ್ಕೆ ತುಂಬ ಯಂಗ್ ಏಜ್ಗೆ ಲವ್ ಅನ್ನು ಭ್ರಮೆಗೆ ಬಿದ್ದಿರಬಹುದು. ಅದು ಲವ್ ಅಲ್ಲ, ಜಸ್ಟ್ ಅಟ್ರಾಕ್ಷನ್. ಏಂಜಲ್ಸ್ ಕೂಡ ನಿಮಗೆ ಸಹಾಯ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಫ್ಯಾಮಿಲಿ ಇಶ್ಯೂಸ್, ದುಡ್ಡು, ಕೆಲಸದ ವಿಚಾರವಾಗಿ ಸಮಸ್ಯೆಗಳಿದ್ದಿರಬಹುದು. ಸೊ ನಿಮ್ಮನ್ನ ನೀವು ಸೆಲ್ಫ್ ರಿಲೀಸ್ ಮಾಡ್ಕೊಳ್ಬೇಕಾಗಿರುವಂಥ ಅವಶ್ಯಕತೆ ಇದೆ. ಇಷ್ಟ ಆಯ್ತದೆ ಮಾಡ್ಕೊಳ್ಳಿ. ಓಕೆ, ಓಕೆ, ಹಣಕಾಸಿನ ವಿಚಾರ ಕಾಯ್ತಾ ಇದ್ರೆ ಅದಿನ್ನ ಸ್ವಲ್ಪ ನಿಧಾನ ಆಗುತ್ತೆ. ಯಾರಿಗೂ ದುಡ್ಡು ಕೊಡುವಂತ ಪ್ರಯತ್ನಕ್ಕೆ ಹೋಗಬೇಡಿ. ದುಡ್ಡು ಎತ್ಕೊಂಡು ಮೋಸ ಮಾಡಿರೋರು ಅಥವಾ ದುಡ್ಡಿನ ವಿಚಾರವಾಗಿ, ಆಸ್ತಿ ವಿಚಾರವಾಗಿ ಏನಾದರೂ ಕೋರ್ಟಲ್ಲಿ ಕೇಸ್ ಹೋಗಿದ್ರೆ ಅದು ಸ್ವಲ್ಪ ನಿಧಾನ ಆಗತ್ತೆ ಅಂತ ಹೇಳ್ತಾ ಇದೆ. ಸೊ ಯಾರು ನಿಮ್ಮನ್ನ ಕಟ್ ಹಾಕುವಂತ ಪ್ರಯತ್ನಕ್ಕೆ ಅವಕಾಶನ ಕೊಡಬೇಡಿ ಅಂತ ಹೇಳ್ತಾ ಇದೆ. ಸೊ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಂಡು ಮುಂದುವರಿಯಿರಿ. ಸಾಕಷ್ಟು ಮುಂದಿನ ಜೀವನದಲ್ಲಿ ತುಂಬಾ ಸಮಸ್ಯೆಗಳು ಇದೆ. ಇವಾಗ ಸ್ಟಕ್ ಆಗಿದ್ದೀರಾ. ಸೊ ಮುಂದೆ ವರಿಬೇಕು ಅನ್ನೋ ಮನಸ್ಥಿತಿಲಿ ಮುಂದುವರಿತಾ ಇದ್ದೀರಾ. ಆ ಹಾದಿ ಅಷ್ಟು ಸುಲಭ ಅಲ್ಲ ಅಂತ ನಿಮ್ಗೂ ಗೊತ್ತಿದೆ. ಆ ಹಾದಿಲಿ ಹೋದ್ರೆ ನಿಮ್ಗೆ ಯಶಸ್ಸೇ ಇಲ್ಲ ಅನ್ನೋದು ಎಲ್ಲರ ಅಭಿಪ್ರಾಯ. ಬಟ್ ನಿಮ್ಮ ಮನಸ್ಸಿನ ಆಳದಲ್ಲಿ ನಿಮ್ಗೆ ಗೊತ್ತಿದೆ ಆ ಹಾದಿಲಿ ನಿಮ್ಗೆ ಯಶಸ್ಸು ಇದೆ. ಕಷ್ಟ ಇದೆ, ಬಟ್ ನನಗೆ ಯಶಸ್ಸು ಅದರಲ್ಲಿ ಸಿಗುತ್ತೆ ಅಂತ. ಸೊ ನಿಮ್ಮನ್ನ ಯಾರು, ನಿಮ್ಮ ಪ್ರಯತ್ನಕ್ಕೆ ಯಾರು ತಣ್ಣೀರು ಎರಚುವಂತ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಕಿವಿ ಕೊಡಬೇಡಿ. ಏನು ಮಾಡಬೇಕು ಅಂತಿದ್ದೀರಾ ಅದನ್ನ ನೀವು ಬಿಗಿನಿಂಗ್ ಶುರು ಮಾಡಿ. ಜೊತೆಗೆ ನಿಮಗೆ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂಥ ವ್ಯಕ್ತಿ ಜೊತೆ ಸ್ವಲ್ಪ ಡಿಲೇ ಆಗತ್ತೆ ಆ ವ್ಯಕ್ತಿ ಬರುವಂಥದ್ದು. ಯಾರಿಗಾದ್ರೂ ಸೋಲ್ಮೆಟ್ಟಿಗೆ ಕಾಯ್ತಾ ಇದ್ರೆ ಅದು ಕೂಡ ನಿಧಾನ ಆಗುತ್ತೆ. ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ನಿಮಗೂ ಅವ್ರಿಗೂ. ಜೊತೆಗೆ ನಿಮ್ಮನ್ನ ಗಮನ ಬೇರೆ ಕಡೆ ಸೆಳಿಲಿಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಶತ್ರುಗಳಿಗೆ. ಹೇಗಿದ್ದೀರೋ ಎಲ್ಲಿದ್ದೀರೋ ಅಲ್ಲಿಂದನೇ ಪ್ರಯತ್ನ ನಿಧಾನಕ್ಕೆ ಚೂರೇ ಮುಂದುವರಿಸಿ. ನ್ಯಾಯ ನಿಮ್ಮ ಕಡೆ ಇದೆ. ಆರೋಗ್ಯದ ವಿಚಾರದಲ್ಲಿ ಸಾಕಷ್ಟು ಯಶಸ್ಸು ಇದೆ. ನಿಮ್ಮ ಜೀವನಕ್ಕೆ ಯಾರು ಬರಬೇಕು, ಯಾವಾಗ ಬರಬೇಕು, ಹೇಗೆ ಬರಬೇಕು ಅನ್ನೋದನ್ನ ನಿರ್ಧಾರ ಮಾಡಿಟ್ಟಿದ್ದಾರೆ, ಹಾಗೆ ನಡೆಯುವಂಥದ್ದು. ಸೊ ಏಸ್ ಆಫ್ ವಾಂಡ್ ಬಂದಿರೋದ್ರಿಂದ ಹೊಸ ಕೆಲಸ ಬರುವಂತ ಸಾಧ್ಯತೆ ಇದೆ. ಹೊಸ ಪ್ರೆಗ್ನೆನ್ಸಿ, ಮಗು ಬರುವಂತ ಸಾಧ್ಯತೆ ಇದೆ. ಜೊತೆಗೆ ತುಂಬಾ ಕೆಲಸ ಕಾರ್ಯಗಳಲ್ಲಿ, ತುಂಬಾ ಪ್ರಾಜೆಕ್ಟ್ ಅಲ್ಲಿ ನಿಮ್ಗೆ ಹೆಲ್ಪ್ ಸಿಗುವಂತ ಸಾಧ್ಯತೆ ಇದೆ. ಸಹಾಯ ಸಿಗುತ್ತೆ. ಹೊಸ ಪರ್ಸನ್ ಕಡೆಯಿಂದ ನಿಮ್ಗೆ ತುಂಬಾ ಅಟ್ರಾಕ್ಟ್ ಆಗಿರುವಂತ, ನಿಮ್ಮನ್ನ ನೋಡಿ ಅಟ್ರಾಕ್ಟ್ ಆಗಿರುವಂತ ವ್ಯಕ್ತಿ ಕಡೆಯಿಂದ ನಿಮ್ಗೆ ಫೋನ್ ಅಥವಾ ಮೆಸೇಜ್ ಬರುವಂತ ಸಾಧ್ಯತೆ ಇದೆ.
ಸೊ ಆರ್ಥಿಕ ವಿಚಾರವಾಗಿ ಸ್ವಲ್ಪ ನೋಡಿ ಮಾಡಿ ಖರ್ಚು ಮಾಡಿ, ಸ್ವಲ್ಪ ನಿಧಾನ ಇರೋದ್ರನ್ನೇ ಯೂಸ್ ಮಾಡ್ಕೊಳ್ಳುವಂಥ ಪ್ರಯತ್ನ ಪಡಿ. ತುಂಬ ಚೆನ್ನಾಗಿ ನಿದ್ದೆ ಮಾಡಬೇಕು. ನೀವು ನಿದ್ದೆ ಮಾಡ್ತಾ ಇಲ್ಲ, ಊಟ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಸೊ ಬದುಕು ಬೇಡ ಅಂತ ಅನ್ಕೊಂಡಿದ್ದೀರಾ. ಸೊ ಖಂಡಿತವಾಗ್ಲೂ ಆ ನಿರ್ಧಾರಕ್ಕೆ ಹೋಗ್ಬೇಡಿ. ತುಂಬ ಕಾಯ್ದಿದ್ದೀರಾ, ಇಷ್ಟು ದಿನನೇ ಕಾಯ್ದಿದ್ದೀರಾ. ಇನ್ನೊಂದು ಸ್ವಲ್ಪ ದೂರ ಇದೆ, ಇನ್ನೊಂದು ಸ್ವಲ್ಪ ದೂರ ನಡೀರಿ, ಇನ್ನೊಂದು ಸ್ವಲ್ಪ ಸಹನೆಯಲ್ಲಿ ಇರಿ. ಖಂಡಿತ ಮುಂದಿನ ದಿನಗಳಲ್ಲಿ ಎಲ್ಲವೂ ನಿಮ್ಮ ಪರವಾಗಿ ಆಗತ್ತೆ. ಈ ಕಾರ್ಡ್ ಬಂದ್ರೆ ಯಶಸ್ಸು ನಿಮ್ಗೆ ಅಂತ ಬರ್ದಿಟ್ಟಿದೆ ಅಂತ. ಎಸ್, ತಾಯಿ ಬಂದಿದೆ. ಆಲ್ಮೋಸ್ಟ್ ಎಲ್ಲ ರಾಶಿಯವ್ರಿಗೂ ಅಮ್ಮನ ಕಾರ್ಡ್ ಬಂದಿದೆ. ಸೊ ಯೋಚನೆ ಮಾಡಬೇಡಿ, ತಾಳ್ಮೆಯಿಂದ ಇರಿ, ಸ್ಟ್ರೆಂತ್ ಅಲ್ಲಿ ಇರಿ. ಎಸ್, ತುಂಬ ಬರ್ಡನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಖಂಡಿತ ಈ ಸಮಸ್ಯೆಯಿಂದ ಹೊರಗೆ ಬರ್ತೀರಾ. ಇನ್ನೊಂದು 6 ತಿಂಗಳೊಳಗೆ ತುಂಬ ಬೆಟರ್ ಪೊಸಿಷನ್ ಅಲ್ಲಿ ನೀವು ಇರ್ತೀರಾ. ಇನ್ನು 6 ತಿಂಗಳ ಅಂತ ಯಾರು ಹೇಳ್ತಾ ಇದ್ದೀರಾ. ಎಸ್, ನಾನೇನು ಮಾಡಲಿ, ಆಗತ್ತೆ ಅಷ್ಟು. ದ ಲವರ್ಸ್ ಇರೋದ್ರಿಂದ 6 ಆಫ್ ಸೋರ್ಸ್ ಮತ್ತೆ ದ ಲವರ್ 6 ಎನರ್ಜಿ ಇದೆ. ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ. ಖಂಡಿತ ಸಕ್ಸಸ್ ಇದೆ. ಸಕ್ಸಸ್ ಜೊತೆಗೆ ನೀವೇನು ಅನ್ಕೊಂಡಿದ್ದೀರಾ ಅದರಲ್ಲಿ ನಿಮಗೆ ಹೆಚ್ಚಿನ ಯಶಸ್ಸು ಸಿಗುತ್ತೆ. ನಿಮ್ಮ ಪ್ರೀತಿ ಜೀವನದಲ್ಲಿ ನೀವು ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ, ಟ್ರಾನ್ಸ್ಫರ್ ಆಗುವಂತ ಸಾಧ್ಯತೆ ಇದೆ. ಸೊ ಸರಿಯಾದ ನಿರ್ಧಾರ ತಗೊಬೇಕಾಗಿರುವಂತ ಅವಶ್ಯಕತೆ ಕೂಡ ಇದೆ. ಹ್ಯಾಂಗ್ಮ್ಯಾನ್ ಎನರ್ಜಿಲಿ ಇದೀರಾ ಅಂದ್ರೆ ನೆಗೆಟಿವಿಟಿ ನಿಮ್ಮನ್ನ ತಡಿತಾ ಇದೆ ಅಂತ, ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದೀರಾ ಅಂತ. ಅದಕ್ಕೆ ಒಂದು ಕ್ಲಾರಿಟಿ ತಗೊಳ್ಳಿ. ಎಸ್, ಕೆಲವು ಸತಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಿದ್ದಾಗ ಅದನ್ನ ಡಿವೈನ್ ಸೋರ್ಸಿಗೆ ಬಿಟ್ಬಿಡುವಂಥದ್ದು, ಯೂನಿವರ್ಸಿಗೆ ಬಿಟ್ಬಿಡುವಂಥದ್ದು ಹೆಚ್ಚು ಸೂಕ್ತ ಅಂತ ಅನ್ಸುತ್ತೆ. ಎಸ್, ಕಿಂಗ್ ಆಫ್ ಕಾಯಿನ್. ನಿಮ್ಮ ಬಾಸ್ ಕಡೆಯಿಂದ ನಿಮಗೆ ಸಹಾಯ ಸಿಗಬಹುದು, ಹಣದ ಅನುಕೂಲ ಸಿಗಬಹುದು. ಸೊ ಕೆಲಸದಿಂದ ಪ್ರೀತಿಯಿಂದ ನಿಮ್ಮನ್ನು ನೀವು ಫ್ರೀ ಮಾಡ್ಕೊಳ್ಳುವಂತ ಸಾಧ್ಯತೆ ಇದೆ. ಸೊ ತುಂಬಾ ಕೇರ್ಲೆಸ್ ಆಗಿ ಇರುವಂತ ಸಾಧ್ಯತೆ ಇದೆ. ನಿಮ್ಮ ಹಾರ್ಟ್ ಚಕ್ರ ಬ್ಲಾಕೇಜ್ ಅಲ್ಲಿ ಇದೆ. ಆ ಹಾರ್ಟ್ ಚಕ್ರನ ಬ್ಲಾಕೇಜಸ್ನ ರಿಮೂವ್ ಮಾಡಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಕೂಡ ಹೊರಗೆ ಬರ್ತೀರಾ. ಸೊ ಮುಂದಿನ ದಿನಗಳು ಒಳ್ಳೇದಾಗಿ ಇದೆ, ಯೋಚನೆ ಮಾಡಬೇಡಿ. ದ ಮೂನ್ ತುಂಬಾ ಸೀಕ್ರೆಟ್ಸ್ ಎಲ್ಲ ರಿವೀಲ್ ಆಗುವಂತ ಸಾಧ್ಯತೆ ಹೆಚ್ಚಾಗಿ ಇದೆ. ಓಕೆ, ಥ್ಯಾಂಕ್ ಯು. ಸೊ ಹಣದ ಮೇಲೆ ಹಿಡ್ತಾ ಇರ್ಲಿ ಅಂತ ಹೇಳ್ತಾ ಇದೆ. ಎಸ್, ನೆಕ್ಸ್ಟ್ 6 to 7 ಮಂತ್ ಒಳಗೆ ನಿಮ್ಗೆ ತುಂಬಾ ಬೆನಿಫಿಟ್ ಇದೆ. ಬಟ್ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ. ಈಗ ನೀವು ನಿಮ್ಮನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಬೇಕು, ನಿಮ್ಮನ್ನ ನೀವು ರಿಲೀಸ್ ಮಾಡಬೇಕು. ನಿಮ್ಮನ್ನ ಟ್ರ್ಯಾಪ್, ಗೋಸ್ಟ್ ಅಥವಾ ಏನಂತ ಆದ್ರೂ ಕರ್ಕೊಳ್ಳಿ, ಅದನ್ನ ಮಾಡಿದರೆ ಅದರಿಂದ ನೀವು ಹೊರಗೆ ಬರುವಂತ ಪ್ರಯತ್ನನ ಪಡಬೇಕು. ನಿಮ್ಮ ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ನೀವು ಕೊಡಬೇಕು ಅಂತ ಹೇಳ್ತಾ ಇದೆ. ಕೊಡೋದು ಬಿಡೋದು ನಿಮಗೆ ಬಿಟ್ಟಂತ ವಿಚಾರ. ಗುಡ್ ನ್ಯೂಸ್ ಏನು ಅಂದ್ರೆ ಥರ್ಡ್ ಪಾರ್ಟಿಯಿಂದ ಹೊರಗೆ ಬರ್ತಾ ಇರುವಂಥದ್ದು. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಹಳಷ್ಟು ಸಂದೇಶಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ದಿಸ್ ಸಿಚುವೇಶನ್ ವಿಲ್ ಇಂಪ್ರೂವ್ ಅಂತ ಇದೆ. ಸೊ ಟ್ರಸ್ಟ್, ನಂಬಿಕೆ ಇಡಿ, ಈ ಪರಿಸ್ಥಿತಿ ಸರಿ ಹೋಗುತ್ತೆ ಒಳ್ಳೆ ರೀತಿಲಿ ಅಂತ ಹೇಳ್ತಾ ಇದೆ. ಸೊ ನೋ ಅಂತ ಹೇಳ್ತಾ ಇದೆ. ಯಾಕೆ ನೋ ಅಂತ ಹೇಳ್ತಾ ಇದೆ ಗೊತ್ತಿಲ್ಲ. ನೋ ನೀಡ್ ಟು ವರಿ. ಎಸ್, ಟೇಕ್ ಆಕ್ಷನ್ ಅಂತ ಇದೆ. ಸೊ ನೋ ನೀಡ್ ಟು ವರಿ, ಟೇಕ್ ಆಕ್ಷನ್. ಅಗೇನ್ ಇನ್ನೂ ಒಂದು ಎಸ್ ಕಾಣಿಸ್ತು ನಂಗೆ. ಸೊ ಓಕೆ, ಸಾರಿ ಏಂಜಲ್ಸ್. ಓಕೆ, ಥ್ಯಾಂಕ್ ಯು. ತುಂಬಾ ಮಾತಾಡಬೇಕು ಅಂತ ಇದ್ದಾರೆ ನಿಮ್ಮ ಪಾರ್ಟ್ನರು. ನೀವು ಒಂದು ಸ್ಪಿರಿಚುವಲ್ ಕನೆಕ್ಷನ್ ಅಲ್ಲಿ ಇದ್ದೀರಾ ನೀವಿಬ್ರು ಅಂತ ಹೇಳ್ತಾ ಇದೆ. ಸ್ಟಾಪ್ ಟಾಕಿಂಗ್ ಲೈಫ್ ಸೋ ಸೀರಿಯಸ್ಲಿ. ಸೊ ತುಂಬಾ ಸೀರಿಯಸ್ ಆಗಿ ತಗೊಂಬೇಡಿ. ಆಂಬುಲೆನ್ಸ್ ಕರೆಸ್ಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಜಾಲಿಯಾಗಿ ಸಂತೋಷವಾಗಿ ಇರಿ. ನೀವು ಚಿಂತೆ ಮಾಡುವಂಥ ಅಷ್ಟೊಂದು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಅಚೀವ್ಮೆಂಟ್ ಅಂಡ್ ಪೊಸೆಸ್ನೆಸ್ ವಿಲ್ ಪ್ಲೇಸ್ ಇನ್ ಟು ಅಂತ. ಸೊ ಸೋಲ್ ಜರ್ನಿಲಿ ಸಾಧನೆ ಮತ್ತೆ ನನ್ನದು ಅನ್ನುವ ಸ್ವಾರ್ಥನ ಬಿಟ್ಟು
ಒಂದು ಬೇರೆದೇ ದೃಷ್ಟಿಕೋನದಲ್ಲಿ ನಿಮ್ಮ ಜೀವನ ಪಯಣದಲ್ಲಿ ಪ್ರೇಮ ಜೀವನನ ನೋಡುವಂಥ ಪ್ರಯತ್ನನ ಪಡಿ ಅಂತ ಹೇಳ್ತಾ ಇದೆ. ನೀವು ಅವರ ಜೀವನಕ್ಕೆ, ಅವರು ನಿಮ್ಮ ಜೀವನಕ್ಕೆ ಸೂರ್ಯನ ಹೊಂಗಿರಣದಂತೆ. ಸೊ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ನಮ್ಮಿಬ್ಬರ ಆ ಮಿಲನ, ಬಾನಂಚಿನ ಸಗಾನ, ನೀ ನನಗೆ ನಾ ನಿನಗೆ, ಜೀವನ ನಗುತ್ತಲಿದೆ. ಇಷ್ಟೇ ಈ ಕಾರ್ಡಿನ ಅರ್ಥ. ಸಿಂಪಲ್ ಆಗಿ ಇಷ್ಟು ಲೈನ್ಸ್ ಅಲ್ಲಿ ಏನ್ ಬರ್ದಿದ್ದಾರೆ. ಈಗ ಈ ಹಾಡಿನ ಸಾಲುಗಳಲ್ಲಿ ತುಣುಕುಗಳು ಏನ್ ಬಂತು ಅದು ಇಲ್ಲಿ ಬರ್ದಿರುವಂಥದ್ದು. ಸೊ ಎರಡು ಸೋಲ್ಮೇಟ್ ಆಗ್ಲಿ, ಎರಡು ಪಾರ್ಟ್ನರ್ಗಳು ಒಂದಾದ್ರೆ ಕೆಲವು ಸತಿ ಹೇಳ್ತಾರಲ್ಲ, ಅವ್ರು ಬಂದ್ಮೇಲೆ ಅದೃಷ್ಟ ಚೆನ್ನಾಗಾಯ್ತು, ಅದೃಷ್ಟ ಲಕ್ಷ್ಮಿ, ಅಥವಾ ಅವನು ನನ್ನ ಲಕ್ಕಿ ಚಾಮ್ ಅಂತ ಹೇಳ್ತಾರಲ್ಲ, ಆ ಥರ ಲಕ್ಕಿ ಪರ್ಸನ್ ನೀವಿಬ್ರು, ಒಬ್ರಿಗೊಬ್ರು ತುಂಬಾ ಲಕ್ಕಿ. ನೀವಿಬ್ರು ಜೊತೆಲಿದ್ರೆ ನಿಮ್ಮೆಲ್ಲ ಕನಸುಗಳು ಈಡೇರುವಂತ ಸಾಧ್ಯತೆ ಹೆಚ್ಚಾಗಿ ಇದೆ. ಜೊತೆಗೆ ದೂರ ಇರೋರು ಡಿಸ್ಟೆನ್ಸ್ನ ಫೀಲ್ ಮಾಡಬೇಡಿ, ಹಾರ್ಟ್ನ ಹೃದಯದಲ್ಲಿ ಹತ್ರನೇ ಇದ್ದಾರೆ ಅವರು ಅನ್ನೋ ಫೀಲ್ ಮಾಡಿ, ಎಲ್ಲವೂ ಸರಿ ಹೋಗುತ್ತೆ. ಇವತ್ತು ಒಂದು ಗಣೇಶನ ಸಂದೇಶನ ನೋಡೋಣ. ಯಾಕೆ ಅಂದ್ರೆ ಈ ವರ್ಷದ ಕೊನೆ ಇದೆ, ಹೊಸ ವರ್ಷಕ್ಕೆ ಏನ್ ಸಂದೇಶ ಇದೆ, ಏನ್ ಬರ್ತಾ ಇದೆ. ಸಾಧ್ಯ ಆದ್ರೆ ಶಿವನಿಗೆ ಒಂದು ರುದ್ರಾಭಿಷೇಕನ ಮಾಡಿಸಿ. 4745 ನಂಬರ್ ಇದೆ. ಆರ್ಥಿಕ ಪರಿಸ್ಥಿತಿ ಸರಿ ಹೋಗುತ್ತೆ. ನಿಮ್ಮ ಹೃದಯದಲ್ಲಿ ಮುಗ್ಧತೆ ಹಾಗೆ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ಕೂಡ ಹೇಳ್ತಾ ಇದೆ. ಸಂತೋಷ ಬರ್ತಾ ಇದೆ ನಿಮ್ ಜೀವನಕ್ಕೆ. ಶಿವನ ಸನ್ನಿಧಾನಕ್ಕೆ ಹೋಗ್ಲೇಬೇಕು ಅಂತ ಹೇಳ್ತಾ ಇದೆ. ಸೊ ಬನ್ನಿ ಚಾಮ್ಸ್ ಮತ್ತೆ ಲೆಟರ್ಸ್ ನೋಡೋಣ. MJ HM ಹೆಡ್ ಮಾಸ್ಟ್ರು, GXYXWS. ನನಗೆ ಸ್ವಿಸ್ ಅಂತ ಕೇಳಿಸ್ತಾ ಇದೆ. ಸರ್ SBI ಬ್ಯಾಂಕ್ ಕೂಡ ಇದೆ ಇಲ್ಲಿ. ಓಕೆ, ಸ್ವಿಸ್ ಬ್ಯಾಂಕ್ ಇಂದ ನಿಮ್ಮ ಅಕೌಂಟಿಗೆ ದುಡ್ಡು ಬರಬಹುದು. SBI ಬ್ಯಾಂಕ್ ಅಲ್ಲಿ ನೀವು ಅಕೌಂಟ್ ಓಪನ್ ಮಾಡಬಹುದು. ಸಬ್ ರಿಜಿಸ್ಟರ್ ಆಫೀಸಲ್ಲಿ ಮದುವೆ ಆಗಬಹುದು. MWJHMGXYXW SRISBI ಅಂತ ಇದೆ. ಸೊ ಶ್ರೀ ಇರಬಹುದು ಏನೋ ಹೆಸರು. ಚಾಮ್ಸ್ ನೋಡೋಣ. ಜೆ ಸುಮ್ಮನೆ ಹಾಗೂ ಉಲ್ಟಾ ಇಟ್ಟಿದ್ದೀನಿ. ಪಯಣ, ಎಲ್ಲಿಗೂ ಪಯಣ ಹೋಗೋದ್ರಲ್ಲಿ ಇದ್ದೀರಾ. ಸೊ ಡೆಫಿನೆಟ್ಲಿ ನೆಗೆಟಿವಿಟಿ ಇದೆ, ಬಟ್ ಪ್ರೊಟೆಕ್ಷನ್ ಇದೆ. ವಾವ್, ಖಂಡಿತ ಕಾಮ್ ಮೆಡಿಟೇಷನ್ ನಿಮ್ದು, ನಿಮ್ಮ ಪಾರ್ಟ್ನರ್ದು. ಅದನ್ನ ಹಾಗೆ ಮುಂದುವರಿಸಿ. ಯು ಆರ್ ಪ್ರೊಟೆಕ್ಟೆಡ್, ಬಟ್ ಯು ನೀಡ್ ಪ್ರೊಟೆಕ್ಷನ್. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಪ್ರೊಟೆಕ್ಟೆಡ್ ಇದ್ದೀರಾ. ತುಂಬಾ ಹೈ ಲೆವೆಲ್ ಫ್ಯಾಮಿಲೀಸ್ ಇಲ್ಲಿ ಒಂದಾಗುತ್ತೆ ಅಂತ ಅನ್ನಿಸ್ತಾ ಇದೆ. ಎಸ್, ನಗ್ನಗ್ತಾ ಇರಿ ಅಂತ ಹೇಳ್ತಾ ಇದೆ. ಸೊ ಎಸ್, ಪ್ರೊಟೆಕ್ಷನ್ ಕೈ ಕೆಲಸ ಇವಿಲೈಯಿಂದ ನೀವು ಪ್ರೊಟೆಕ್ಷನ್ ತಗೊಳ್ಳಿ. ಫೈನಾನ್ಷಿಯಲ್ ಗ್ರೋತ್ ಇದೆ, ರಿಲೇಶನ್ಶಿಪ್ ಗ್ರೋತ್ ಇದೆ, ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ. ಫ್ಯಾಮಿಲಿ ಇಶ್ಯೂಸ್ನ ಕ್ಲಿಯರ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ರೂಟ್ ಕಡೆ ಹೆಚ್ಚಿನ ಗಮನನ ಕೊಡಿ. ತುಂಬಾ ಹನಿಮೂನ್ ಎನರ್ಜಿ ಮತ್ತೆ ತುಂಬಾ ವೆಲ್ತಿ ಫ್ಯಾಮಿಲಿ ಎನರ್ಜಿ ಇಲ್ಲಿ ಇದೆ. ಫೈನಾನ್ಷಿಯಲ್ ಗ್ರೋತ್, ಪಾಪು ಬರುವಂಥದ್ದು, ಮೆಡಿಟೇಷನ್ ಮಾಡಬೇಕಾಗಿರುವಂಥದ್ದು ಅತಿ ಮುಖ್ಯ. ಪಾಪು ಬರಬೇಕು ಅಂದ್ರೂ ಕೂಡ ಮೆಡಿಟೇಷನ್ ಮಾಡಬೇಕು. ಅಗೇನ್ ಇಲ್ಲಿ ಆನ್ಸಿಸ್ಟರ್ಸ್ ನಿಮಗೆ ಜೀವನದಲ್ಲಿ ಬೇಡದಿರೋ ವ್ಯಕ್ತಿಗಳನ್ನ ನಿಮ್ಮ ಜೀವನದಿಂದ ದೂರ ಮಾಡುವಂಥ ಪ್ರಯತ್ನ ಪಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರು ನಿಮಗೆ ಪುನರ್ಜನ್ಮದಲ್ಲಿ ಮೀಟ್ ಮಾಡುವಂಥ ಸಾಧ್ಯತೆ ಕೂಡ ಹೆಚ್ಚಿದೆ ಅಂತ ತಿಳಿಸ್ತಾ ಇದ್ದಾರೆ. ಐ ಹೋಪ್ ಯು ಲೈಕ್ ಇಟ್. ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲವೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ.